ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಬಿಗ್ ಬಾಸ್ ರಕ್ಷಿತಾಗೆ ಡ್ಯಾಮೇಜ್ ಮಾಡಿದ್ರ ಕಿಚ್ಚ ಸುದೀಪ್. ಒಬ್ಬ ದೊಡ್ಡ ಆಕ್ಟರ್ ನಿರೂಪಕರಾಗಿ ಸುದೀಪ್ ನಾಲಿಗೆ ಹರಿಬಿಟ್ರ. ಆ ಒಂದು ಪದ ಬಿಗ್ ಬಾಸ್ ಕಂಟೆಸ್ಟೆಂಟ್ ರಕ್ಷಿತಾಗೆ ಡ್ಯಾಮೇಜ್ ಆಯ್ತಾ? ಈ ವಿಷಯದ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ನೀವು ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಹೌದು, ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಯಾಗಿರುವ ರಕ್ಷಿತಾ ಶೆಟ್ಟಿ ತಮ್ಮದೇ ವಿಶೇಷ ಶೈಲಿಯಲ್ಲಿ ಆಡ್ತಾ ಇದ್ದಾರೆ. ಹಾಗಾಗಿ ತಮ್ಮದೇ ಆದ ಅಭಿಮಾನಿಗಳನ್ನ ಹೊಂದುವ ಮೂಲಕ ಫಿನಾಲೆ ಸಮೀಪಕ್ಕೆ ರಕ್ಷಿತಾ ಶೆಟ್ಟಿ ತಲುಪಿದ್ದಾರೆ. ಆದ್ರೆ ಇದೀಗ ಸುದೀಪ್ ಅವರು ರಕ್ಷಿತಾ ಶೆಟ್ಟಿಯನ್ನ ಟೀಕಿಸಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅವರ ಮಾತು ರಕ್ಷಿತಾಗೆ ಡ್ಯಾಮೇಜ್ ಉಂಟು ಮಾಡಿದೆ ಎಂದು ವೀಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾವಾಗ್ಲೂ ಜನಮೆಚ್ಚಿದ ಸ್ಪರ್ಧಿಗಳನ್ನ ಕಿಚಾಯಿಸುವ ಸುದೀಪ್ ಈ ತರಹದ ಕೆಳಮಟ್ಟದ ಪದ ಬಳಸಿರೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಒಬ್ಬ ಹಿರಿಯ ನಟನಾಗಿ, ನಿರೂಪಕನಾಗಿ ಈ ರೀತಿ ಭಾಷಾ ಪ್ರಯೋಗ ಮಾಡಿರುವುದು ಎಷ್ಟು ಸರಿ ಅಂತ ವೀಕ್ಷಕರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದು ರಕ್ಷಿತಾ ಆಟದ ಬಗ್ಗೆ, ಭಾಷಾ ಹಿಡಿತದ ಬಗ್ಗೆ ಮತ್ತು ಮನೆಯ ಸದಸ್ಯರ ವರ್ತನೆಗಳ ಕುರಿತು ಸುದೀಪ್ ನೀಡಿದ ಪ್ರತಿಕ್ರಿಯೆಗಳಿಂದಾಗಿ ಈ ಚರ್ಚೆ ಉಂಟಾಗಿದೆ. ವೀಕ್ಷಕರು ಸುದೀಪ್ ಅವರ ಪದ ಬಳಕೆಯನ್ನ ಟೀಕಿಸಿದ್ದು, ರಕ್ಷಿತಾ ವಿರುದ್ಧ ನಡೆದ ನಿಂದನೀಯ ಪದಗಳ ಬಳಕೆಯನ್ನ ನಿಲ್ಲಿಸಲು ಪ್ರಯತ್ನಿಸುತ್ತಿರುವ ಸುದೀಪ್ ಅವರೇ ಅಂತಹ ಪದ ಬಳಸಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ರಕ್ಷಿತಾ ವಿರುದ್ಧ ಮಾತನಾಡುವ ಸಂದರ್ಭದಲ್ಲಿ ಧ್ರುವಂತ್ ಉರಿತಾ ಇದೆಯಾ ಎಂಬ ಪದ ಬಳಕೆ ಮಾಡಿದ್ರು. ಈ ಪದ ಬಳಕೆಯನ್ನ ಮಾಳು ತೀವ್ರವಾಗಿ ಖಂಡಿಸಿದ್ರು. ಇದೇ ರೀತಿ ಈ ಬಾರಿಯ ಸೀಸನ್ ನಲ್ಲಿ ಪದ ಬಳಕೆಯ ಕುರಿತು ವೀಕೆಂಡ್ ಸಂಚಿಕೆಯಲ್ಲಿಯೂ ಸುದೀರ್ಘವಾಗಿ ಸುದೀಪ್ ಚರ್ಚೆ ನಡೆಸಿದ್ದಾರೆ. ಇದೀಗ ಸುದೀಪ್ ಅವರೇ ಉರಿತಾ ಇದೆ ಎಂಬ ಪದ ಬಳಕೆ ಮಾಡಿರೋದನ್ನ ಕಂಡು ಕೆಲ ವೀಕ್ಷಕರು ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಉರಿಯುತ್ತೆ ಅಂತ ಸುದೀಪ್ ಹೇಳೋದು ಸರಿಯಲ್ಲ. ಸುದೀಪ್ ರಕ್ಷಿತಾ ಬಗ್ಗೆ ಹೇಳಿದ ಮಾತು ಸರಿಯಲ್ಲ ಅಂತ ಡ್ಯಾಮೇಜ್ ಮಾಡುವ ಮಾತು, ಅದೊಂದು ಡ್ಯಾಮೇಜ್ ಮಾಡುವ ಮಾತು. ಸುದೀಪ್ ಬಾಯಲ್ಲಿ ಆ ಪದ ಬರಬಾರ್ದಿತ್ತು. ವೀಕ್ಷಕರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸುದೀಪ್ ಅವರು ಕೂಡ ಜೋರಾದ ಹಿನ್ನೆಲೆ ಇರುವವರ ಬಗ್ಗೆ ತಪ್ಪು ಮಾಡಿದಾಗ್ಲೂ ಮೆತ್ತಗೆ ಮಾತಾಡಿ ತೇಪೆ ಹಾಕೋದ್ರ ಬಗ್ಗೆಯೂ ವೀಕ್ಷಕರು ಸಾಮಾಜಿಕ ಜಾಲತಾಣಗಳಲ್ಲಿ ಅಸಮಾಧಾನ ಹೊರಹಾಕಿದ್ರು. ಕೆಲವು ಪದಗಳು ಸಂದರ್ಭಕ್ಕೆ ತಕ್ಕ ಹಾಗೆ ಅರ್ಥ ನೀಡೋದೂ ಇದೆ. ನಾವು ಯಾವಾಗ ಮತ್ತು ಎಲ್ಲಿ ಆ ಪದ ಬಳಸ್ತೀವಿ ಅನ್ನೋದ್ರ ಮೇಲೆ ಅರ್ಥ ಬದಲಾಗತ್ತೆ. ಇದು ತಮಾಷೆಯಲ್ಲಿ ಹೇಳಿದ್ದು, ಇಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇರಲಿಲ್ಲ ಎಂದಿದ್ದಾರೆ ಸುದೀಪ್ ಅಭಿಮಾನಿಗಳು. ಒಟ್ನಲ್ಲಿ ಸುದೀಪ್ ಈ ಮಾತನ್ನ ಬಳಸಬಾರ್ದಿತ್ತು, ಇದರಿಂದ ರಕ್ಷಿತಾಗೆ ಡ್ಯಾಮೇಜ್ ಆಗಿದೆ ಅಂತ ಬಿಗ್ ಬಾಸ್ ವೀಕ್ಷಕರು ಅಸಮಾಧಾನ ಹೊರಹಾಕಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಕರೆಂಟ್ ಕಂಟೆಂಟ್. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.